ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಅಧಿವೇಶನ ಮುಗಿದ ಮೇಲೆ ಧರ್ಮಸ್ಥಳ ಭೇಟಿಗೆ ಸಿಎಂ ಡಿಸಿಎಂ ಪ್ಲಾನ್. ಬಿಜೆಪಿ ನಾಯಕರ ರಾಜಕೀಯ ದಾಳಕ್ಕೆ ಹೂಡ್ತಿದ್ದಾರೆ ಪ್ರತ್ಯಾಸ್ತ್ರ. ಎಸ್ಐಟಿ ರಚನೆ ದುರುದ್ದೇಶದಿಂದ ಮಾಡಿದ್ದಲ್ಲ ಅನ್ನೋ ಸಂದೇಶ ರವಾನೆಗೆ ತಯಾರಿ. ಇವತ್ತು ಬುರುಡೆ ರಹಸ್ಯದ ಬಗ್ಗೆ ಮಧ್ಯಂತರ ವರದಿ ಸಲ್ಲಿಸಲಿದೆ ಎಸ್ಐಟಿ. ನಂತರ ಸದನಕ್ಕೆ ಉತ್ತರ ನೀಡಲಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಇದರ ನಂತರ ಪ್ರತಿಭಟನೆಗೆ ತಯಾರಿ ನಡೆಸೋಕೆ ಬಿಜೆಪಿ ಪ್ಲಾನ್. ಕೋರ್ಟ್ಗೆ ಹಾಜರಾಗುವಾಗ ಬುರುಡೆ ಹಿಡಿದು ಬಂದಿದ್ದ ಅನಾಮಿಕ. ತಲೆ ಬುರುಡೆ ತಂದ ಜಾಗ ತೋರಿಸುವಂತೆ ಸೂಚಿಸಿರುವ ಎಸ್ಐಟಿ ಅಧಿಕಾರಿಗಳು. ದೂರುದಾರ ಜಾಗ ತೋರಿಸಿದ್ರೆ ಸ್ಥಳ ಮಹಜರು ನಡೆಸೋಕೆ ತಯಾರಿ. ಒಂದೆಡೆ ಬಿಟ್ಟು ಬಿಟ್ಟು ಸುರಿತಾ ಇರುವ ಮಳೆ, ಮತ್ತೊಂದೆಡೆ ಸೋರೋ ಶಾಲೆಯಲ್ಲೇ ಮಕ್ಕಳಿಗೆ ಪಾಠ. ಖಾನಾಪುರದ ಕಾಡಂಚಿನ ಗ್ರಾಮಗಳ ಸರ್ಕಾರಿ ಶಾಲೆಗಳ ಸ್ಥಿತಿಯಂತೂ ಅಧೋಗತಿ. ಮಕ್ಕಳ ಪ್ರಾಣಕ್ಕೆ ಕುತ್ತಾದ ಮೇಲೆ ಎಚ್ಚೆತ್ತುಕೊಳ್ಳುತ್ತಾ ಶಿಕ್ಷಣ ಇಲಾಖೆ. ಕಳೆದ ಒಂದು ವಾರದಿಂದ ರಾಯಚೂರು ಜಿಲ್ಲೆಯಾದ್ಯಂತ ಮಳೆ. ಜಿಟಿ ಮಳೆಯಿಂದ ಜನರಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಳ. ಶೀತ, ಕೆಮ್ಮು, ಜ್ವರ, ತಲೆನೋವಿನಿಂದ ಬಳಲ್ತಾ ಇರುವಂತ ಬಿಸಿಲೂರ ಜನರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.